ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮೂರ ಜಾತ್ರೆನ ಯುಗಾದಿ ಆದ 20 ದಿವಸಕ್ಕೆ ಶುರು ಮಾಡ್ತಾರೆ. ಶುಕ್ರವಾರದಿಂದ ನಮ್ಮ ಜಾತ್ರೆ ಶುರುವಾಗೋದು. ಮೊದಲನೇ ದಿನದಿಂದ 3 ದಿನದವರೆಗೆ ಜಾತ್ರೆನ ನಾವು ಮಾಡ್ತೀವಿ. ಫಸ್ಟ್ ದಿನ ಆರತಿ, 2ನೇ ದಿನ ಬಾಯಿಬೀಗ, 3ನೇ ದಿನ ಸಿಡಿ ಅಂತೇಳಿ 3 ದಿನ ನಾವು ಜಾತ್ರೆನ ಮಾಡ್ತೀವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರದಲ್ಲಿ ಯಾವ ಥರ ಜಾತ್ರೆನ ಶುರು ಮಾಡ್ತೀವಿ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಫಸ್ಟು ಇವತ್ತು ಆರತಿ ಮತ್ತು ಕಳಸ ಮಾಡಿ ದೇವರ ಉತ್ಸವದೊಂದಿಗೆ ತೆಗೆದುಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಊರೊಳಗೆ ಒಂದು ದೇವಸ್ಥಾನ ಇದೆ, ಅದು ಮೆರಿಯಮ್ಮನ ಗುಡಿ. ಊರಿಂದ ಆಚೆ ಒಂದು ದೇವಸ್ಥಾನ ಇದೆ, ಅದು ದೊಡ್ಡಮ್ಮನ ಗುಡಿ ಅಂತೇಳಿ ಕರಿತೀವಿ ನಾವು. ಫಸ್ಟು ನಮ್ಮೂರಲ್ಲಿ 4 ಮನೆಯಲ್ಲಿ ಕಳಸನ ಹೂಡ್ತಾರೆ ಕೆಂಪಮ್ಮಂದ. ಈ ವರ್ಷ ನಮ್ಮ ಪಟೇಲ್ರ ಮನೆಯಿಂದ ಕಳಸ ಹೂಡಿದ್ರು. ಪಟೇಲ್ರ ಮನೆ ಅಂದರೆ ನಮ್ಮ ಅಪ್ಪನ ಮನೆ. ನಮ್ಮ ಅಪ್ಪರು 4-5 ಜನ ಅಂತಂದಿರು. ಹಾಗಾಗಿ ನಮ್ಮ ದೊಡ್ಡಪ್ಪರ ಮನೆಯಲ್ಲೇ ವರ್ಷ ಕಳಸ ಹೂಡ್ತಾರೆ. 3 ವರ್ಷಕ್ಕೆ ಒಂದು ಸಲ ನಮ್ಮ ದೊಡ್ಡಪ್ಪರ ಮನೆಗೆ ಕಳಸ ಬರುತ್ತೆ. ಹಾಗಾಗಿ ಈ ವರ್ಷ ಕಳಸ ನಮ್ಮ ದೊಡ್ಡಪ್ಪರ ಮನೆಯಿಂದ ಹೊರಟಿತ್ತು. ಈಗ ನೋಡಿ, ಫಸ್ಟು ಏನು ಮಾಡ್ತಾರೆ ಜಾತ್ರೆಯಲ್ಲಿ ಅಂತಂದರೆ, ಈಗ ಆಚೆ ತೇರಿಗೆ ಹಾಕುವಂಥ ಕಳಸನ ಈಚೆ ಇಟ್ಟಿದ್ದಾರೆ. ಈ ಕಳಸನ ತೆಗೆದುಕೊಂಡೋಗಿ ಫಸ್ಟು ತೇರಿಗೆ ಹಾಕಿ ಬರ್ತಾರೆ. ನೋಡಿ, ಇವಾಗ ತೇರಿಗೆ ಕಳಸ ಹಾಕೋದಕ್ಕೆ ಅಂತೇಳಿ ಫಸ್ಟು ಅದಕ್ಕೆ ಪೂಜೆ ಮಾಡಿ ಊರ ಮುಂದೆ ತೇರೆಲ್ಲ ರೆಡಿ ಮಾಡಿದ್ದಾರೆ. ಅದಕ್ಕೆ ಕಳಸನ ಇಟ್ಟು ಬರ್ತಾರೆ. ಅದಕ್ಕೂ ಸಹ ವಾದ್ಯದಿಂದಲೇ ತೆಗೆದುಕೊಂಡೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ತೇರಿಗೆ ಕಳಸನ ಹಾಕ್ಬಿಟ್ಟು ಬರ್ತಾರೆ. ನಾನು ಇಷ್ಟು ಚಿಕ್ಕ ವಯಸ್ಸಿಂದಲೂ ಒಂದು ಸಲನೂ ಸಹ ಕಳಸ ಹಾಕಿದ್ದನ್ನು ನೋಡಿರಲಿಲ್ಲ. ಈ ಸಲ ವೀಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿ ವೀಡಿಯೋ ಮಾಡೋದಕ್ಕೆ ಅಂತೇಳಿ ನನ್ನ ಮಗನ ಕೈಲಿ ಕೊಟ್ಟಿದ್ದೆ. ಹಾಗಾಗಿ ಕಳಸ ಯಾವ ಥರ ಹಾಕ್ತಾರೆ ಅಂತ ಅನ್ನೋದನ್ನು ನೋಡಿದ್ದೀನಿ ನಾನು ಸಹ. ನೋಡಿ, ಇದು ಊರ ಬಾಗಿಲಿಗೆ ಹೋದ ತಕ್ಷಣ ಒಂದು ಕಾಯಿಯನ್ನು ಒಡೆದು ಅದನ್ನು ಊರಿಂದ ಆಚೆಗೆ ತೆಗೆದುಕೊಂಡೋಗಿ ಕಳಸನ ಹಾಕೋಕ್ಕೆ ಅಂತೇಳಿ ಹೋಗ್ತಾರೆ. ಈಗ 3 ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಆ ಕಳಸವನ್ನು ಇಟ್ಟು ತೇರು ಮುಂದೆ ಪೂಜೆ ಮಾಡಿ ನೆಕ್ಸ್ಟು ಆ ತೇರಿನ ಮೇಲುಗಡೆ ಭಾಗಕ್ಕೆ ಈ ಕಳಸವನ್ನು ಇಡ್ತಾರೆ. ನೋಡಿ, ಅಲ್ಲಿ ಏನು 4 ಛತ್ರಿ ಇದ್ದಾವೆ ನೋಡಿ, ಅದನ್ನು ಸಹ 4 ಮೂಲೆಗೂ ಸಹ ಆ ಛತ್ರಿಯನ್ನು ಹಾಕ್ತಾರೆ. ಅದನ್ನು ಮೇಲುಗಡೆ ಈಗ ಪೂಜೆಯನ್ನು ಮಾಡಿ ಕಳಸವನ್ನು ಮೇಲುಗಡೆ ಹಾಕ್ತಾರೆ. ನಾನು ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು. ನೋಡಿ, ಈಗ ಹಗ್ಗನ ಕಟ್ಕೊತಾ ಇದ್ದಾರೆ ನೀಟಾಗಿ. ನಾನು 1 ವರ್ಷವೂ ಸಹ ತೇರಿಗೆ ಕಳಸ ಹಾಕಿರೋದನ್ನು ನೋಡೇ ಇರಲಿಲ್ಲ. ನೋಡಿ, ಪ್ರತಿಯೊಬ್ಬರು ಸಹ ಮೇಲುಗಡೆ ತೇರಿನ ಮೇಲುಗಡೆ ಹತ್ತಿ ಒಬ್ಬರು ಕೈಯಿಂದ ಒಬ್ಬರಿಗೆ ಮೇಲುಗಡೆಗೆ ಎಲ್ಪ್ ಆಗಬೇಕಲ್ವ ಎತ್ತೋದಕ್ಕೆ ಅಂತೇಳಿ ಹತ್ತಿ ಕಳಸನ ಹಾಕ್ತಾಯಿದ್ದಾರೆ. ಇದು ಮೊದಲನೇ ದಿನದಿಂದ ಮಾಡಿಕೊಂಡು ಹೋಗುವಂಥ ಸಂಪ್ರದಾಯ ಮತ್ತು ನಮ್ಮ ಜಾತ್ರೆ. ನೋಡಿ, ತುದಿಗೆ ಹೋಗಿ ಒಬ್ಬರು ನಿಂತ್ಕೊಂಡಿರ್ತಾರೆ. ಸ್ಟೆಪ್ ಬೈ ಸ್ಟೆಪ್ಪು ಒಬ್ಬೊಬ್ಬರೇ ಹತ್ತಿ ಮೇಲುಗಡೆ ಎತ್ತಿ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ನಿಂತ್ಕೊತಾರೆ. ಇದು ಗ್ರಿಪ್ಪೆಗೆ ಸಿಗಲಿ ಅಂತ ಅನ್ನೋದಕ್ಕೋಸ್ಕರ ಈ ಮಂಕ್ರಿಯನ್ನು ಅಲ್ಲಿ ಇಟ್ಟು ಅದರ ಒಳಗಡೆನ ಕಳಸನ ಇಡ್ತಾರೆ. ನೋಡಿ, ಅದಕ್ಕೆ ಸಿಂಬೆನೂ ಸಹ ಇಡ್ತಾ ಇದ್ದಾರೆ. ನಾನು ಒಂದು ಸಲನೂ ಸಹ ಯಾವ ಥರ ಕಳಸ ಹಾಕ್ತಾರೆ ಅಂತ ಅನ್ನೋದನ್ನು ನೋಡೇ ಇರಲಿಲ್ಲ. ನನಗೂ ಸಹ ತುಂಬ ಖುಷಿ ಆಯಿತು ಈ ಕಳಸ ಯಾವ ಥರ ಹಾಕ್ತಾರೆ ಅಂತ ಅನ್ನೋದನ್ನು ನೋಡಿ. ಒಬ್ಬೊಬ್ಬರ ಕೈಯಿಂದಲೇ ಒಬ್ಬೊಬ್ಬರಿಗೆ ಎಲ್ಪ್ ಮಾಡಿಕೊಂಡು ಮೇಲುಗಡೆಗೆ ಕೊಟ್ಟು ಕಳಸವನ್ನು ಇಡ್ತಾರೆ. ಇಲ್ಲಿಂದ ಬಂದ ನಂತರ ಕಳಸ ಆದ ಮೇಲೆ ನೆಕ್ಸ್ಟು ಕಳಸ ಹೊರಡುತ್ತೆ. ಪಟೇಲ್ರ ಮನೆ ಹತ್ರ ಹೋಗಿ ಕಳಸನ ಹೂಡಿಸ್ಕೊಂಡು ಉತ್ಸವದ ಮೂಲಕ ಬರ್ತಾರೆ. ನೆಕ್ಸ್ಟ್ ಊರಲ್ಲಿ ಮಾಡಿರೋಂಥ ಎಲ್ಲರ ಮನೆಯಲ್ಲೂ ಆರತಿ ಮಾಡಿರ್ತಾರೆ. ಆರತಿನ ತೆಗೆದುಕೊಂಡು ಊರ ಒಳಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಮತ್ತೆ 12 ಗಂಟೆ ಆಗುತ್ತೆ ಇಲ್ಲಿಂದ ಹೋಗೋದ್ರೊಳಗೆ. ಅಲ್ಲಿಗೆ ಯಾವತ್ತಿನ ಜಾತ್ರೆ ಮುಗಿಯುತ್ತೆ. ಯಾವ ಥರ ಕಳಸ ಹೂಡಿರ್ತಾರೆ, ಯಾವ ಥರ ಕಳಸನ ಹೂಡ್ಕೊಂಡು ಉತ್ಸವದ ಮೂಲಕ ತರ್ತಾರೆ ಅಂತ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸಿದ್ದೀನಿ ನೋಡಿ. ನೆಕ್ಸ್ಟ್ ಅಲ್ಲಿಂದ ಬಂದ ನಂತರ ದೇವಸ್ಥಾನಕ್ಕೆ ಮತ್ತೆ ಬಂದು, ಇದು ಮೆರಿಯಮ್ಮನ ಗುಡಿ. ಇಲ್ಲಿಂದ ದೇವರನ್ನು ಆಚೆ ತೆಗೆದು
ಊರು ಎಲ್ಲರೂ ಬಂದು ಮಡ್ಲಕ್ಕಿ ಕೊಟ್ಟು ಪೂಜೆಯನ್ನು ಮಾಡಿಸ್ತಾರೆ ದೇವ್ರಿಗೆ. ಇದು ಮೊದಲನೇ ದಿನದಿಂದ ಶುರುವಾಗುವಂಥ ಆಚಾರ, ಸಂಸ್ಕೃತಿ. ಇದು ಹಿಂದಿನ ಕಾಲದಿಂದಲೂ ಇದೇ ಥರನೇ ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ತಾತ ಮುತ್ತಾತ, ನಮ್ಮ ದೊಡ್ಡಪ್ಪತಿರು, ನಮ್ಮ ಅಪ್ಪ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯೇ ಇವಾಗಲೂ ಸಹ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಮಗಂತೂ ಜಾತ್ರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ನೋಡಿ, ನಾನು ನಮ್ಮ ಅಕ್ಕ ಜಾತ್ರೆಗೆ ಈ ಥರ ರೆಡಿಯಾಗಿದ್ವಿ ಆರತಿ ತೆಗೆದುಕೊಂಡು ಹೋಗೋಕ್ಕೆ ಅಂತ ಹೇಳಿ. ನೋಡಿ, ಊರೆಲ್ಲ ಸೇರಿ ಇವಾಗ ಈಚೆಗಡೆ ದೇವ್ರನ್ನ ತಂದಿದ್ದೀವಿ. ಪೂಜೆ ಮಾಡಿ ಮಡ್ಲಕ್ಕಿ ಕೊಟ್ಟು ದೇವರ ಉತ್ಸವ ನೆಕ್ಸ್ಟ್ ಹೊರಡುತ್ತೆ. ಈಗ ನಾನು ಹೇಳಿದ್ನಲ್ಲ, ಪಟೇಲ್ರ ಮಲ್ಲಿ ಈ ವರ್ಷ ಕಳಸ ಅಂತ ಹೇಳಿ. ಈಗ ದೇವರು ಈಗ ಅಲ್ಲಿಗೆ ಹೋಗಿ ಕಳಸನ ಹೂಡಿರೋ ಅಂಥ ಕಳಸನ ಕರ್ಕೊಂಡು ಬರ್ತಾರೆ. ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ 3 ದಿವಸ ಎಷ್ಟು ಬೇಗ ಕಳೆದೋಯ್ತು ಅಂತ ಅನ್ನೋದೇ ಗೊತ್ತಾಗಲ್ಲ. ನಮಗಂತೂ ಬೇಜಾರಾಗೋಗ್ಬಿಡುತ್ತೆ. ಜಾತ್ರೆ ಎಷ್ಟು ಬೇಗ ಶುರುವಾಗುತ್ತೆ ಅಷ್ಟೇ ಬೇಗ ಮುಗ್ದೋಗುತ್ತಲ್ಲ ಅಂಥೇಳಿ ಎಲ್ಲ ಅಕ್ಕ ತಂಗಿದಿರು ಎಲ್ಲ ಒಂದು ಸಲ ಜಾತ್ರೆಗೆ ಸೇರಿರ್ತೀವಿ. ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತೇಳಿ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟು ನೋಡಿ, ಈಗ ದೊಡ್ಡ ಸ್ವಾಮ ಮತ್ತು ಚಿಕ್ಕ ಸ್ವಾಮ, ನಮ್ಮೂರಲ್ಲಿ 2 ಸ್ವಾಮಗಳಿದ್ದಾವೆ. ಒಂದು ದೂತ್ರಾಯ, ಒಂದು ಕೆಂಚಿರಾಯ ಅಂತೇಳಿ. ಅದು ಅಷ್ಟೇ, ಬಂದು ಫಸ್ಟು ದೇವರಿಗೆ ನಮಸ್ಕಾರ ಮಾಡಿ ನೆಕ್ಸ್ಟು ಉತ್ಸವದ ಮೂಲಕ ಹೋಗಿ ಕಳಸನ ಕರ್ಕೊಂಡು ಬರೋಕ್ಕೆ ಅಂತೇಳಿ ಹೋಗುತ್ತೆ. ನೋಡಿ, ಇವಾಗ ಹೋಗ್ತಾರೆ ನಮ್ಮ ದೊಡ್ಡಪ್ಪ ಮನೆ ಹತ್ರ. ನೋಡಿ, ಇವಾಗ ಅವ್ರ ಮನೆ ಹತ್ರ ಹೋಗಿ ನಿಂತಿದ್ದಾರೆ ಕಳಸವನ್ನು ಕರ್ಕೊಂಡು ಬರೋದಕ್ಕೆ ಅಂತೇಳಿ. ಹೋಗಿ ದೂತ್ರಾಯನೇ ಕರ್ಕೊಂಡು ಬರೋದು ಈಚೆಗೆ ಕಳಸನ. ಹೋಗಿ ಕಳಸಕ್ಕೆ ಬಾಗಿ ನಮಸ್ಕಾರ ಮಾಡಿ ಆ ಕಳಸನ ಕರ್ಕೊಂಡು ಈಚೆಗೆ ಬರುತ್ತೆ. ದೂತ್ರಾಯನ ಒಳಗಡೆಗೆ ಕರ್ಕೊಳೋದಕ್ಕೆ ಅಂತೇಳಿ ಹಣ್ಕಾಯಿ ಮಾಡಿಸಿ ಕರ್ಪೂರ ಹಚ್ಚಿ ಅದನ್ನು ಒಳಗಡೆಗೆ ಕರ್ಕೊತಾರೆ. ಅಷ್ಟು ನೀಟಾಗಿ ಸ್ಪಷ್ಟವಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ಸುಮಾರಾಗಿ ವಿಡಿಯೋ ಮಾಡ್ಕೊಂಡಿದ್ದೀವಿ. ನೋಡಿ, ಕಳಸನ ಹೂಡ್ಕೊಂಡು ಇವಾಗ ಕರ್ಕೊಂಡು ಬರ್ತಾಯಿದ್ದಾರೆ. ಅದನ್ನು ನೆಕ್ಸ್ಟು ನಮ್ಮ ಮೆರೆಯಮ್ಮಂಗೆ ಮುಟ್ಟಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಕಳಸ ಹೊರಡುತ್ತೆ. ಅಂದರೆ ಒಂದು 12 ವರ್ಷದ ಒಳಗಿನ ಹುಡುಗಿ ಮೇಲೆ ಕಳಸನ ಹೂಡ್ಕೊಂಡು ಕರ್ಕೊಂಡು ಬರ್ತಾರೆ. ನೆಕ್ಸ್ಟು ಇಲ್ಲಿಂದ ಹೊರಟ್ರೆ ಇನ್ನು ಪೂರ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಪೂರ್ತಿ ಉತ್ಸವ ಇರುತ್ತೆ. ಅವತ್ತು ಗುಡಿ, ಇನ್ನೊಂದು ಗುಡಿ ಹೇಳಿದ್ನಲ್ಲ ದೊಡ್ಡಮ್ಮನ ಗುಡಿ ಅಂತೇಳಿ, ಅಲ್ಲಿಗೆ ಹೋಗೋ ತನಕನೂ ಸಹ ಉತ್ಸವ, ಸ್ವಾಮಿಗಳು ಕುಣ್ಕೊಂಡು ವಾದ್ಯ ಸಮೇತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಊರ ಹೆಣ್ಮಕ್ಳೆಲ್ಲ ನೀಟಾಗಿ ಶೃಂಗಾರ ಆಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ. ಅವರು ಆರತಿಯನ್ನು ತೆಗೆದುಕೊಂಡು ಬಂದಿರ್ತಾರೆ. ಎಲ್ಲ ಪ್ರತಿಯೊಬ್ಬರು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡೈಲಿ ಉತ್ಸವ. ಅಲ್ಲಿಗೆ ಬರಬೇಕು ಆರತಿ ತೆಗೆದುಕೊಂಡು. ನೆಕ್ಸ್ಟ್ ಪಾಯ್ಬೀಗ ಇರುತ್ತೆ, ಸಿಡಿ ಇರುತ್ತೆ. ಎಲ್ಲ ಹಬ್ಬನೂ ಇಲ್ಲಿಂದಲೇ ಶುರುವಾಗೋದು, ಚಿಕ್ಕಮ್ಮನ ಗುಡಿಯಿಂದಲೇ. ಈಗ ಸ್ವಾಮಿಗಳು ಕುಣ್ಕೊಂಡು ಇಲ್ಲಿಂದ ನಾವು ಉತ್ಸವದ ಮೂಲಕ ಕರ್ಕೊಂಡು ಈಗ ಹೋಗ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ನಮ್ಮದೇ ಕಳಸ ಆಗಿರೋದ್ರಿಂದ ಫುಲ್ಲು ನಮ್ಮ ಅಕ್ಕ ತಂಗಿರು ಎಲ್ಲ ಸೇರ್ಕೊಂಡಿದ್ವಿ, ಅಲ್ಲಿ ನಿಂತ್ಕೊಂಡಿದ್ವಿ ಮಾತಾಡಿಕೊಂಡು. ಚೆನ್ನಾಗಿರುತ್ತೆ, ಹೆಣ್ಮಕ್ಳುಗಳೆಲ್ಲ ಸೇರ್ಕೊಳ್ಳೋದು ಇದೊಂದೇ ಹಬ್ಬಕ್ಕಲ್ವಾ, ಹಾಗಾಗಿ ಚೆನ್ನಾಗಿತ್ತು. ಈಗ ನಮ್ಮನೆ ಹತ್ರನೇ ಇಲ್ಲಿ ಸ್ವಾಮಿಗಳು ಕುಣಿತಾ ಇದ್ದಾವೆ. ನೋಡಿ, ಇವಾಗ ಕಳಸ ಹೊತ್ಕೊಂಡು ಯಾವ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ಇದೇ ಥರ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾರೆ. ಈಗ ಕಳಸಕ್ಕೆ ಅವ್ರ ಮನೆಯಲ್ಲೂ ಸಹ ಪ್ರತಿ ವರ್ಷ ಕಳಸವ ಹೂಡೋಕ್ಕೆ ಅವಕಾಶ ಇರೋದ್ರಿಂದ ಅವರು ಅಲ್ಲೇ ಅವರ ಮನೆ ಮುಂದೆ ಬಂದಿರೋದ್ರಿಂದ ಅವರು ಆ ಕಳಸಕ್ಕೆ ಹಣ್ಕಾಯನ್ನು ಮಾಡಿಸ್ತಾ ಇದ್ದಾರೆ. ಆ ಪ್ರತಿ ಹೆಜ್ಜೆಗೂ ಸಹ ಅಕ್ಷತೆಗಳನ್ನು ಆ ಕಳಸಕ್ಕೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡಿ, ಇವಾಗ ಆರತಿಯನ್ನು ಹೊತ್ಕೊಂಡು ಯಾವ ಥರ ಹೋಗ್ತಾ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕತ್ಲೆಯಲ್ಲಿ ಆರತಿ, ಬೆಳಕು ಮತ್ತು ದೇವರು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಊರ ಬಾಗ್ಲ ಹತ್ರ ಬರ್ತಾಯಿದ್ದೀವಿ ನಾವು. ಅಲ್ಲೂ ಸಹ
ಅದೇ ಹೇಳಿದ್ನಲ್ಲ ಆಗಲೇ, ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಆ ಕಳಸಕ್ಕೆ ಅಣ್ಕಾಯನ್ನು ಮಾಡಿಸ್ತಾ ಇರ್ತಾರೆ. ಹಾಗೆ ಹೆಜ್ಜೆಗೂ ಮಾಡಿಸ್ಕೊಂಡು ಕಾಯಿ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡಿ, ಇದು ಊರ ಬಾಗಿಲು ಅಂತ ಹೇಳಿ ಕರಿತೀವಿ ನಾವು. ಊರ ಬಾಗಿಲಿಗೆ ಬಂದ ಮೇಲೆ ನಮ್ಮ ದೂತರಾಯ ಸ್ವಲ್ಪ ಸಿಟ್ಕೊಳೋದು ಜಾಸ್ತಿ. ಹಾಗಾಗಿ ಅವ್ರ ಮನೆಯಲ್ಲಿ ಒಂದು ಬಂಡಿ ಮರಿ ಬಿಡ್ತಾರೆ ಪ್ರತಿ ವರ್ಷವೂ. ಈಗ ಅಲ್ಲಿಗೆ ಹೋಗಿ ಅವ್ರ ಮನೆ ಹತ್ರ ಸಿಟ್ಕೊಂಡಿತ್ತು. ನೆಕ್ಸ್ಟ್ ಅಲ್ಲಿಂದ ಮುಂದಗಡೆ ಬಂದು ಅದಷ್ಟೇ ಸಮಾಧಾನವಾಗಿ ಅದು ಕುಣ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಈಗ ಕಳಸನೂ ಅಷ್ಟೇ ಅಣ್ಕಾಯಿ ಮಾಡಿಸ್ಕೊಂಡು ಒಂದು ಈಡ್ಗಾಯಿ ಹಾಕಿ ಅಲ್ಲಿ ಕಳಸನೂ ಅಷ್ಟೇ ಊರ ಬಾಗಿಲಿಂದ ಬರಬೇಕಾದ್ರೆ ಈಚೆ ಕರ್ಕೊಳ್ತೀವಿ. ಊರ ಬಾಗಿಲಿಂದ ಒಳಗಡೆ ಹೋಗ್ಬೇಕಾದ್ರೂ ಅಷ್ಟೇ, ಊರ ಬಾಗಿಲಿಂದ ಈಚೆ ಕರ್ಕೊಳ್ಬೇಕಾದ್ರೂ ಅಷ್ಟೇ. ಪ್ರತಿ ಸಲನೂ ನಾವು ಒಂದು ಕಾಯಿ ಹೊಡೆದು ಪೂಜೆ ಮಾಡಿನೇ ನಾವು ಕರ್ಕೊಳೋದು. ಅದೊಂದು ಪ್ರತಿ ಹಿಂದ್ಲು ಕಾಲದಿಂದಲೂ ನೀಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವಾಗಲೂ ಅಷ್ಟೇ ಅದೇ ಥರನೇ ನಡ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ, ಉತ್ಸವ ಜನ ಎಲ್ಲ ಎಷ್ಟು ಭಕ್ತಿಯಿಂದ ಸೇರಿದೆ ಅಂತ. ನಮ್ಮೂರಲ್ಲಂತೂ ತುಂಬ ಚೆನ್ನಾಗೇ ನಡ್ಕೊತಾರೆ ನಮ್ಮ ಕೆಂಪಮ್ಮಂಗೆ. ಹಾಗಾಗಿ ಎಲ್ಲ ಎಷ್ಟು ಭಯ ಭಕ್ತಿಯಿಂದ ಬಂದು ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಅಲ್ಲಿ ಧ್ವಜಸ್ತಂಭ ಐತೆ. ಈಗ ಜಾತ್ರೆ ಸ್ಟಾರ್ಟ್ ಆದಾಗ ಒಂದು ಧ್ವಜ ನೆಡ್ತಾರೆ ಅಲ್ಲಿಗೆ. ನಮ್ಮ ಕಡೆ ಅದನ್ನು ಜಾಲ್ಡೆ ಮರ ಅಂತ ಹೇಳಿ ಕರಿತೀವಿ. ಅದನ್ನು ಜಾತ್ರೆ ಸ್ಟಾರ್ಟ್ ಆದಾಗ ಅದನ್ನು ಧ್ವಜನ ನೆಟ್ಟು ಇಲ್ಲಿಂದ ಪ್ರಪ್ರಥಮವಾಗಿ ಜಾತ್ರೆ ಸ್ಟಾರ್ಟ್ ಆಯಿತು ಅಂತೇಳಿ ಅದನ್ನು ನೆಡ್ತಾರೆ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಮುಂದಕ್ಕೆ ಬಂದರೆ ಅಲ್ಲಿ ಒಂದು ಬಂಡಿಗಾಲಿ ನಿಂತಿದೆ ನೋಡಿ. ಅಲ್ಲಿಗೆ ಕರ್ಕೊಂಡು ಬಂದು ದೊಡ್ಡಸ್ವಾಮಿಗೆ ಒಂದು ಬಂಡಿ ಮರಿ ಅಂತೇಳಿ ಕಡಿತಾರೆ. ಆ ಬಂಡಿ ಮರಿ ಕಡಿಯೋದು ಅಂತಂದರೆ ಅದಕ್ಕೆ ಶಾಂತಿ ಅಂತ ಹೇಳಿ, ಶಾಂತಿ ಮಾಡೋದಕ್ಕೆ ಅಂತೇಳಿ ಅದನ್ನು ಬಂಡಿ ಮರಿಯನ್ನು ಕಡಿತಾರೆ. ಈ ವರ್ಷ ಬಂಡಿ ಮರಿ ಬಿಟ್ಟಿದ್ದು ಸತ್ತೋಯ್ತು, ಹಾಗಾಗಿ ಕೋಳಿಯನ್ನು ಕಡಿದ್ರಂತೆ. ನೆಕ್ಸ್ಟ್ ನೋಡಿ, ಆ ಬಂಡಿ ಮರಿ ಕಡಿಯೋದನ್ನು ನಮ್ಮ ಮೆರಿಯಮ್ಮ ಮತ್ತು ಕಳಸ ನೋಡೋಂಗಿಲ್ಲ. ಹಾಗಾಗಿ ಆ ಕಡೆ ತಿರುಗಿಸಲ್ಲ ಆ ದೇವರನ್ನು. ಆ ದೇವಸ್ಥಾನ ಕಡೆಗೆ ತಿರುಗಿಸ್ಬಿಟ್ಟು ನಿಲ್ಲಿಸಿದ್ದಾರೆ. ನಮ್ಮ ದೂತ್ರ ಹಿಂಗೆ ಬಂಡಿ ಮರಿ ಅಂತೇಳಿ ಕಡಿತಾರೆ. ಆ ಸ್ವಾಮನ್ನ ಹೊತ್ಕೊಂಡಿರ್ತಾರಲ್ಲ, ಅವ್ರಿಗೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಅವರನ್ನು ಕರ್ಕೊಂಡು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಉತ್ಸವ ಮಾಡಿಕೊಂಡು ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತಾರೆ. ಊರ ಬಾಗಿಲಿಂದ ಹೊರಗಡೆ ಬಂದ ನಂತರ ಇನ್ನು ತಾಳಕ್ಕೆ ತಕ್ಕಂತೆ ಎಷ್ಟು ಚೆನ್ನಾಗಿ ನಮ್ಮ ದೂತರಾಯ ಮತ್ತು ಕೆಂಚರಾಯ ಎರಡನ್ನೂ ಸಹ ಎಷ್ಟು ಚೆನ್ನಾಗಿ ಕುಣಿಸ್ತಾರೆ ನೋಡಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಎರಡೂ ಸ್ವಾಮಿಗಳನ್ನು ಸಹ ಕುಣಿಸ್ತಾರೆ. ನಮಗೆ ಜಾತ್ರೆಯಲ್ಲಿ ಇವೆರಡು ಸ್ವಾಮ ಕುಣಿಯೋದೇ ನೋಡೋದೇ ಚೆಂದ. ಪ್ರತಿ ವರ್ಷ ನೋಡ್ತೀವಿ, ಪ್ರತಿ ವರ್ಷ ನೋಡೋದು ಸಹ ಸಾಕಾಗೋದಿಲ್ಲ. ಇನ್ನೂ ನೋಡಬೇಕು ಅಂತ ಆಸೆ ಇರುತ್ತೆ. ಅಷ್ಟು ನಮ್ಮ ದೇವಸ್ಥಾನ ಸ್ವಲ್ಪ ಹಾಳಾಗಿತ್ತು, ಸ್ವಲ್ಪ ಮಳೆ ಬಂದು ಸೋರಿರೋದ್ರಿಂದ ವಿಗ್ರಹ ಭಿನ್ನ ಆಗಿತ್ತು. ಹಾಗಾಗಿ ದೇವಸ್ಥಾನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ದೇವರನ್ನು ಸಹ ನಾವು ಹೊಸದಾಗಿ ಮಾಡಿಸ್ತಾ ಇರೋದ್ರಿಂದ ಅದರ ಸ್ಥಾನಕ್ಕೆ ಹೋಗಿ ನಿಂತ್ಕೊಂಡು ಅಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊತಾ ಇದೆ ನಮ್ಮ ದೂತರಾಯ. ನೆಕ್ಸ್ಟ್ ಅಲ್ಲಿಂದ ಬಂದು ಮುಂದೆ ಅಲ್ಲಿ ನಮ್ಮ ಊರ ಪಕ್ಕದಲ್ಲಿ ಮಂಚನಹಳ್ಳಿ ಅಂತ ಹೇಳಿ ಇದೆ. ಅಲ್ಲೂ ಸಹ ಕೆಂಪಮ್ಮ ದೇವಿ ಇನ್ನೊಂದು ಇದೆ. ಅದು ನಮ್ಮ ಕೆಂಪಮ್ಮ ದೇವರ ತಂಗಿ ಅಂತ ಹೇಳಿ ಹೇಳ್ತಾರೆ. ಆ ದಿಕ್ಕಿಗೆ ಹೋಗಿ ಮತ್ತೆ ಅಲ್ಲೂ ಸಹ ಪೂಜೆ ಮಾಡಿಸ್ಕೊಂಡು ಮುಂದೆ ಹೋಗುತ್ತೆ. ಪ್ರತಿ ವರ್ಷವೂ ಇದೇ ಥರನೇ ಆ ದಿಕ್ಕಲ್ಲೂ ಸಹ ನಿಂತ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಕೆಂಪಮ್ಮಂಗೂ ಸಹ ಆರತಿಯನ್ನು ಬೆಳಗಿ ಮುಂದಕ್ಕೆ ಹೋಗ್ತೀವಿ. ನಮ್ಮ ದೇವರ ವಿಗ್ರಹ ಸ್ವಲ್ಪ ಹಾಳಾಗಿತ್ತು. ಹಾಗಾಗಿ ಈ ವರ್ಷ ಹೋದ ವರ್ಷ 2 ವರ್ಷವೂ ತೇರು ಮನೆಯಲ್ಲಿಯೇ ನಾವು ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದು ವರ್ಷ ಜಾತ್ರೆಯನ್ನು ಬಿಟ್ಟರೆ ಇನ್ನು 3 ವರ್ಷ ಜಾತ್ರೆ ಮಾಡಬಾರ್ದು ಅಂತೇಳಿ ಆ ಜಾತ್ರೆಯನ್ನು ಮಾತ್ರ ಬಿಟ್ಟಿಲ್ಲ. 2 ವರ್ಷವೂ ಜಾತ್ರೆಯನ್ನು ಮಾಡಿಕೊಂಡೇ ಬರ್ತಾಯಿದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದರೆ ಅಲ್ಲಿ ಒಂದು ಬೇವಿನ ಮರ ಇದೆ ನೋಡಿ. ಆ ಬೇವಿನ ಮರದಲ್ಲಿ ನಮ್ಮಮ್ಮ ಕೆಂಪಮ್ಮ ನೆಲೆಸಿದೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅಲ್ಲಿಗೆ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರತಿ ಸಲ ದೇವ್ರ ಹೊರಟಾಗಲೂ ಅಷ್ಟೇ ದೇವಸ್ಥಾನ ಸುತ್ತಕೊಂಡು ಆ ಬೇವಿ ಮರನೂ ಸಹ ಸುತ್ತಕೊಂಡೇ ಮುಂದೆ ಬರೋದು ನೋಡಿ. ಇವಾಗ ನಾನು ಹೇಳಿದ್ನಲ್ಲ ತೇರು ಮನೆಯಲ್ಲಿ ಜಾತ್ರೆಯನ್ನು ಮಾಡಿದ್ದಾರೆ ಅಂತೇಳಿ, ಬೇವಿ ಮರವನ್ನು ಸುತ್ತಕೊಂಡು ಈಗ ತೇರು ಮನೆಗೆ ಇವಾಗ ದೇವರನ್ನು ಗುಡ್ದುಂಬಿಸ್ಬೇಕು ಅಂತ ಹೇಳಿ ಕರೀತಾರೆ. ಈಗ ಕಳಸ ಹೊತ್ಕೊಂಡು ಬಂದಿದ್ರಲ್ಲ, ಆ ಕಳಸವನ್ನು ತೆಗೆದುಕೊಂಡೋಗಿ ಅಲ್ಲಿ ಇವಾಗ ದೇವ್ರ ಒಡವೆನೆಲ್ಲ ಇಟ್ಟು ಈಗ ಅಲ್ಲಿ ಒಂದು ದೇವರನ್ನು ಈಗ ನೋಡಿ ಆಲ್ರೆಡಿ ಪೂಜೆ ಮಾಡಿದ್ದಾರೆ. ದೇವ್ರ ಒಡವೆನೆಲ್ಲ ಇಟ್ಟು ಇಲ್ಲಿ ದೊಡ್ಡಮ್ಮನ ಪೂಜೆ ಮಾಡಿದ್ದಾರೆ. ಇಲ್ಲಿಗೆ ಈಗ ಕಳಸವನ್ನು ತೆಗೆದುಕೊಂಡು ಬಂದು ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಮ್ಮ ಊರಿಂದ ಏನು ತೆಗೆದುಕೊಂಡು ಬಂದಿದ್ದೀವಲ್ಲ ಆರತಿ ಮಾಡಿಕೊಂಡು ಈ ಆರತಿಯನ್ನು ಇಲ್ಲಿ ಬೆಳಗಿ ನೆಕ್ಸ್ಟ್ ಆ ಬೇವಿನ ಮರಕ್ಕೂ ಸಹ ಬೆಳಗಿ ಇವತ್ತು ಮುಗಿಯುತ್ತೆ ಇಲ್ಲಿಗೆ ಜಾತ್ರೆ. ನೆಕ್ಸ್ಟ್ ನೋಡಿ ಕಳಸ ಹೊತ್ಕೊಂಡಂಥ ಹುಡುಗಿಯನ್ನು ಕರ್ಕೊಂಡು ಬಂದು ಅಲ್ಲಿಗೆ ಆ ಕಳಸ ತೆಗೆದುಕೊಂಡೋಗಿ ದೇವರ ಮುಂದೆ ಇಡ್ತಾರೆ.
ಅದಕ್ಕೂ ಸಹ ವಾದ್ಯದಿಂದಲೇ ಕರ್ಕೊಂಡು ಹೋಗೋದು, ವಾದ್ಯದಿಂದಲೇ ಸಹ ದೇವರನ್ನು ಇಡೋದು. ಈಗ ಒಳಗಡೆನೂ ಸಹ ಹಣ್ಕಾಯಿ ಮಾಡಿ ಅಂದರೆ ಪೂಜೆ ಮಾಡಿ, ಈ ಕಳಸಕ್ಕೂ ಸಹ ಪೂಜೆ ಮಾಡಿ ಕರ್ಕೊಂಡೋಗಿ ಒಳಗಡೆ ಈಗ ಅದನ್ನು ಇಡ್ತಾರೆ ನೋಡಿ. 25 ವರ್ಷದ ಹಿಂದೆ ಇದೇ ಥರ ವಿಗ್ರಹ ಹಾಳಾಗಿತ್ತು. ಆವಾಗ ದೇವಸ್ಥಾನ ಕಿತ್ತು ಹೊಸದಾಗಿ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ನಮ್ಮ ಊರವರೆಲ್ಲ ಸೇರಿ ಆವಾಗ ದೇವರನ್ನು ಕಿತ್ತಿದ್ರು, ಹೊಸದಾಗಿ ಮಾಡಿದರು. ಆ ವರ್ಷ ನಮ್ಮ ಅಕ್ಕ ಕಳಸ ಹೊತ್ತಿದ್ಲು. ಈ ವರ್ಷ 25 ವರ್ಷ ಆದ ನಂತರ ತಿರ್ಗಾ ಮತ್ತೆ ದೇವರು ಭಿನ್ನ ಆಗಿದೆ ಅಂತೇಳಿ ದೇವಸ್ಥಾನವನ್ನು ಮಾಡ್ತಾಯಿದ್ದಾರೆ. ಇದನ್ನು ಉತ್ತದ ಕೆಂಪಮ್ಮ ಅಂತೇಳಿ ಇದನ್ನು ಕರೆಯೋದು. ಇದ್ರದ್ದು ಒಂದು ವಿಶೇಷತೆ ಏನು ಅಂತಂದರೆ, ನಮ್ಮ ದೇವರನ್ನು ಎಲ್ಲಿಗೆ ಆದರೂ ತೋಟಕ್ಕೆ ಆಗಲಿ ನಿಮ್ಮ ಜಮೀನಿಗೆ ಆಗಲಿ ಕರ್ಕೊಂಡೋಗಿ ಪೂಜೆ ಮಾಡಿಸೋದಕ್ಕೆ ಅಂತ ಗದ್ಗೆ ಮಾಡಿಸ್ತಾರೆ. ಆ ಗದ್ಗೆ ಮಾಡಿದಂಥ ಜಾಗದಲ್ಲಿ ಉತ್ತ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅದು ನಮಗೂ ಸಹ ಆಗಿದೆ. ನಮ್ಮ ತೋಟದಲ್ಲೂ ಸಹ ಕರ್ಕೊಂಡೋಗಿ ಒಂದು ಸಲ ಪೂಜೆ ಮಾಡಿಸಿದಾಗ ಅಲ್ಲಿ ಸಹ ಉತ್ತ ಬೆಳೆಯುತ್ತೆ. ಹಾಗಾಗಿ ಇದನ್ನು ಉತ್ತದ ಕೆಂಪಮ್ಮ ಅಂತಲೇ ಹೇಳಿ ಕರಿತೀವಿ. ಅದು ಇವಾಗಲೂ ಸಹ ಅಪ್ಪಣೆ ಕೊಟ್ಟಿರೋದು, ಮಣ್ಣಲ್ಲೇ ಮಾಡಿಸಿ ಅಂತಲೇ ಅಪ್ಪಣೆ ಕೊಟ್ಟಿರೋದು. ಹಾಗಾಗಿ ಮಣ್ಣಿನಿಂದಲೇ ಸಹ ಇದನ್ನ ಮತ್ತೆ ವಿಗ್ರಹ ಮಾಡ್ತಾಯಿದ್ದಾರೆ. ಹಾಗಾಗಿ ತೇರು ಮನೆಯಲ್ಲಿ ಈ ವರ್ಷ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಕಳಸ ತೆಗೆದುಕೊಂಡೋಗಿ ಅಲ್ಲಿ ಇಟ್ಟ ಆದ ನಂತರ ಈಗ ದೊಡ್ಡ ಸ್ವಾಮನ್ನು ಅಷ್ಟೊತ್ತು ಅಲ್ಲಿ ಕುಣಿಸ್ಬಿಟ್ಟು ಮೆರೆಯಮ್ಮನ್ನ ಒಳಗಡೆ ಬಿಡ್ತಾರೆ. ಇವಾಗ ಮೆರೆಯಮ್ಮನ್ನ ಸ್ವಲ್ಪ ಉಯ್ಯಾಲೆ ಥರ ಆಡಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಳಗಡೆ ಕರ್ಕೊಂಡೋಗಿ ಮೆರೆಯಮ್ಮನ ಇಟ್ಟು ಗದ್ಗೆ ಮಾಡಿ, ನೆಕ್ಸ್ಟ್ ಸ್ವಾಮನ್ನು ಅಷ್ಟೇ 2 ಸ್ವಾಮನು ಸಹ ಗದ್ಗೆ ಮಾಡಿ, ನೆಕ್ಸ್ಟ್ ಆರತಿಯನ್ನು 2-3 ಸ್ವಾಮ ಮತ್ತು ಮೆರೆಯಮ್ಮ ದೊಡ್ಡಮ್ಮಂಗೆ ಬೆಳಗ್ಬಿಟ್ಟು ಹೋಗಿ ಅಲ್ಲಿ ಬೇವು ಮರಕ್ಕೂ ಸಹ ಬೆಳಗಿ ಇನ್ನು ನೆಕ್ಸ್ಟು ಅಲ್ಲಿಗೆ ಅವತ್ತಿನ ಜಾತ್ರೆ ಮುಗಿಯುತ್ತೆ. ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಅವತ್ತಿನ ಬೆಳಗ್ಗೆ ಊರಹಬ್ಬ ಇರೋದು. ಅಂದರೆ ಹಬ್ಬ ಏನು ಅಂದರೆ ತೇರಬ್ಬ ಅಂತ ಹೇಳಿ ಕರಿತೀವಲ್ಲ, ಅದು ನೆಂಟರಿಗೆಲ್ಲ ಹೇಳ್ಕೊಂಡು ನಾವು ತೇರಬ್ಬ ಅಂತ ಹೇಳಿ ಮಾಡ್ತೀವಲ್ಲ, ಅವತ್ತಿನ ಬೆಳಗ್ಗೆ ತೇರಬ್ಬ ಇರುತ್ತೆ. ಅವತ್ತಿನ ಸಂಜೆ ಬಾಯಿ ಬೀಗ ಇರುತ್ತೆ. ಹಾಗಾಗಿ ಇದು ಫಸ್ಟ್ನೇ ದಿನ ಜಾತ್ರೆ ಇಲ್ಲಿಗೆ ಮುಗಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿತ್ತು, ನಿಮ್ಮ ಊರಲ್ಲೂ ಸಹ ಜಾತ್ರೆನ ಇದೇ ಥರ ಮಾಡ್ತಾರಾ ಹೇಗೆ ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಉಜ್ಜಯಿನಿಯಿಂದ ಬಂದು ಇಲ್ಲಿಗೆ ನೆಲೆಸಿರೋದು. ಈ ಮಹಾರಾಷ್ಟ್ರ ಉಜ್ಜಯಿನಿ ಶ್ರೀಶೈಲ ಇದೆಯಲ್ಲ, ಅಲ್ಲಿಂದ ಬಂದು ಇಲ್ಲಿಗೆ ನೆಲೆಸಿರೋದು ಅಂತ ಹೇಳ್ತಾರೆ. ನನಗೂ ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ. ನಾನು ಪುಟ್ಟ ಹುಡುಗಿಯಾಗಿದ್ದಾಗ ನನಗೂ ಸಹ ಕಳಸ ಹೊರಿಸಿದ್ರು. ಆ ಕಳಸ ಹೊರೋಕ್ಕೆ ಅಂತೇಳಿ ಕರ್ಕೊಂಡು ಹೋದಾಗ ಒಬ್ಬರು ಹಿರಿಯರು ನನಗೆ ಹೇಳಿದ್ದು ಈ ಇತಿಹಾಸದ ಕಥೆಯನ್ನು. ಇದು ಉಜ್ಜಯಿನಿಯಿಂದ ಬಂದು ಇಲ್ಲಿ ನೆಲೆಸಿರೋದಂತೆ. ನೋಡೋಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿತ್ತಂತೆ ದೇವರು. ಹುಡುಗಿಯರ ಮೇಲೆ ವ್ಯಾಮೋಹ ಜಾಸ್ತಿಯಾಗಿ ಅಲ್ಲಿ ಮುಸ್ಲಿಮ್ಸ್ ಆಡಳಿತ ಜಾಸ್ತಿ ಇತ್ತಂತೆ ಆ ಕಾಲದಲ್ಲಿ. ಆವಾಗ ಇವರು ಮನೆಯವರು ಆ ಕೆಂಪಮ್ಮನ ಒಂದು ಕುಕ್ಕೆ ಒಳಗೆ ಇಟ್ಕೊಂಡು ಅಲ್ಲಿಂದ ಅವ್ರಿಗೆ ಕಾಣದ ರೀತಿಯಲ್ಲಿ ಈ ಕಡೆಗೆ ಹೆಣ್ಮಕ್ಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ರಂತೆ ಈ ಕಡೆಗೆ. ಆ ಕಳ್ಕೊಂಬಂದ ಆದ ನಂತರ ಈಗ ಏನು ನಮ್ಮ ಕೆಂಪಮ್ಮನ ಗುಡಿ ಇದೆಯಲ್ಲ, ಅದೇ ಜಾಗದಲ್ಲಿ ಬಂದು ಆ ಹುಡುಗಿಯನ್ನು ಕೂತ್ಕೊಳ್ಳೋಕ್ಕೆ ಹೇಳಿದಂತೆ. ಆ ಬೆಳಗ್ಗೆ ನೋಡೋ ಅಷ್ಟರೊಳಗೆ ಆ ಹುಡುಗಿ ಮೇಲೆ ಫುಲ್ಲು ಉತ್ತ ಬೆಳೆದಿತ್ತಂತೆ. ಆ ಉತ್ತ ಬೆಳೆದಿರೋದಕ್ಕೆ ಆ ದೇವರು ಅಂತ ಹೇಳಿ ಎಲ್ಲ ನಂಬಿಬಿಟ್ಟು ಉತ್ತದ ಕೆಂಪಮ್ಮ ಅಂತ ಹೇಳಿ ಹೆಸರಿಟ್ರು ಅಂತ ಹೇಳಿ ನನಗೆ ಅವ್ರು ಹೇಳಿದ್ದು. ಅದ್ರ ಬಗ್ಗೆ ನನಗೆ ಅಷ್ಟೇ ಗೊತ್ತಿರೋದು. ಅದು ತಪ್ಪೋ ಸರಿನೋ ನನಗೂ ಗೊತ್ತಿಲ್ಲ. ಅದು ಏನಿದ್ರು ನನ್ನ ತಪ್ಪೋ ಸರಿಯಾಗಿದ್ರು ದಯವಿಟ್ಟು ಏನು ಅಂದ್ಕೋಬೇಡಿ. ನನಗೆ ಗೊತ್ತಿರೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ. ಈಗ ನಮ್ಮ ಕೆಂಪಮ್ಮನ ಎಲ್ಲಿಗೆ ಕರ್ಕೊಂಡೋಗಿ ನೀವು ಗದ್ಗೆ ಮಾಡಿಸಿ ಪೂಜೆ ಮಾಡಿಸ್ರಿ, ತೋಟಗಳಲ್ಲಿ ಒಂದು ಬೋರ್ ಕೊಡಿಸಿದ್ರೆ ಬೋರಿನ ಹತ್ರ ಎಲ್ಲ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರಲ್ಲ, ಇವಾಗಲೂ ಸಹ ನಮ್ಮ ಕೆಂಪಮ್ಮನೆ ಈಗ ಕೆಂಪಮ್ಮನ ಕರ್ಕೊಂಡೋಗ್ತೀವಿ ಅಂದರೆ ಆ ಮೇನ್ ವಿಗ್ರಹ ಐತಲ್ಲ ಅದನ್ನು ನಾವು ಕರ್ಕೊಂಡೋಗೋದಕ್ಕಾಗಲ್ಲ. ಮೆರೆಯಮ್ಮನ ವಿಗ್ರಹ ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎಲ್ಲೇ ಮನೆಗೆ ಆಗಲಿ ತೋಟಕ್ಕೆ ಆಗಲಿ ಬೋರಿನ ತಕ್ಕಾಗಲಿ ಪೂಜೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅದನ್ನು ಇಟ್ಟು ಕರ್ಕೊಂಡು ಬಂದಾದಮೇಲೆ ಆ ನೆಲದಲ್ಲಿ ಒಂದು ಉತ್ತ ಬೆಳೆಯುತ್ತೆ. ಅದಕ್ಕೋಸ್ಕರನೇ ಇದು ಉತ್ತದ ಕೆಂಪಮ್ಮ ಅಂತ ಕರೆದಿರೋದಕ್ಕೂ ಅದೇ ಥರ ನಡೆಯೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಹಾಗಾಗಿ ಇದನ್ನ ಉತ್ತದ ಕೆಂಪಮ್ಮ ಅಂತೇಳಿ ನಾವು ಕರಿತೀವಿ. ಇದ್ರ ಬಗ್ಗೆ ನನಗಿಷ್ಟೇ ಗೊತ್ತಿರೋದು. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನಗೆ ಯಾರೋ ಹೇಳಿದ್ದು ನಾನು ಈ ಕಥೆಯನ್ನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಇವತ್ತಿನ ಜಾತ್ರೆ ಮುಗಿಯುತ್ತೆ. ನಮ್ಮ ದೊಡ್ಡ ಸ್ವಾಮಿಗೆ ಮುಸ್ಕು ಹಾಕ್ಬಿಟ್ಟು ದೇವರನ್ನು ಅದನ್ನು ಸಹ ತೆಗಿಬೇಕು ಅಂತಂದರೆ ಮುಸ್ಕು ಹಾಕ್ತಾರೆ.
ಮುಸ್ಕಾಕಿ ನೋಡಿ ಆ ಥರ ತೆಗೆದುಬಿಟ್ಟು ಅದನ್ನು ಸಹ ಕೆಳಗಡೆಗೆ ಗದ್ಗೆ ಮಾಡ್ತಾರೆ. ಗದ್ಗೆ ಮಾಡಿದ ನಂತರ ಇವತ್ತಿಗೆ ಇಲ್ಲಿನ ಜಾತ್ರೆ ಮುಗಿಯುತ್ತೆ. ಇನ್ನು ಬೆಳಗ್ಗೆಯಿಂದ ನೆಕ್ಸ್ಟು ಸಂಜೆ ಬಾಯಿಬೀಗ. ಅಲ್ಲಿ ನೋಡಿ ನಮ್ಮ ಫುಲ್ ಫ್ಯಾಮಿಲಿ ಒಂದು ಕ್ಲಿಪ್ಸನ್ನು ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.